ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. GT, RCB, ಪಂಜಾಬ್ ಕಿಂಗ್ಸು, ಇವಾಗ MI, ಸೊ 4 ತಂಡಗಳು, ಬಲಿಷ್ಠವಾದ 4 ತಂಡಗಳ ಆಗಮನವಾಗಿದೆ. ಅಂದರೆ ಪ್ಲೇ ಆಫ್ಸಲ್ಲಿ. ಸೊ ಟಾಪ್ 4 ನೋಡೋದಾದ್ರೆ ಒಂಥರ 4 ತಂಡಗಳು ಹೆವಿ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು ಗುರು. ಅದರಲ್ಲಿ ಏನಪ್ಪ ಅಂತಂದರೆ GT ಅವರು ಟಾಪಲ್ಲಿದ್ದಾರೆ, ನಂಬರ್ 1 ಇವಾಗ. ನಂಬರ್ 2 ಅಲ್ಲಿ ನಮ್ಮ RCB ಅವರು. ಸೊ RCB ಅವರು 17 ಪಾಯಿಂಟ್ಸ್ಗಳೊಂದಿಗೆ ನಂಬರ್ 2 ಅಲ್ಲಿ ವಿತ್ ಪ್ರಾಪರ್ ನೆಟ್ ರನ್ ರೇಟ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ನಮಗೆ RCB ಅವ್ರಿಗೆ ಏನಿದೆ ಮುಂದೆ ಏನಪ್ಪ ಅಂತಂದರೆ ಮಿಕ್ಕಿದ 2 ಮ್ಯಾಚ್ ಇದ್ದಾವೆ ಗುರು. 2 ಮ್ಯಾಚು ನೀಟಾಗಿ ಗೆಲ್ಲಬೇಕು. ಅದರಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು ನಾವು ಇವಾಗ. ಮಿಕ್ಕಿದ 2 ಮ್ಯಾಚಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು ನಾವು SRH ವಿರುದ್ಧ. ಏನು 2 ಅಪ್ಡೇಟ್ಸ್ ಬಂದಿತ್ತು, ನಾವು ಲೈವಲ್ಲೂ ಡಿಸ್ಕಸ್ ಮಾಡಿದ್ವಿ. ಒಂದು ಬ್ಲೆಸ್ಸಿಂಗ್ ಮುಜ್ರಬಾನಿ ಬಂದಿದ್ದು, ಇನ್ನೊಂದು ಈ RCB ವರ್ಸಸ್ SRH. ಏನಂದರೆ ಇಲ್ಲಿ ಬೆಂಗಳೂರಲ್ಲಿ ಆರೆಂಜ್ ಅಲರ್ಟ್ ಇರೋದ್ರಿಂದ, ಮಳೆ ದೋ ಅಂತ ಬರ್ತಾ ಇರೋದ್ರಿಂದ KKR ಮ್ಯಾಚ್ ಕೂಡ ರದ್ದಾಯಿತು. ಸೊ ಅದಕ್ಕೋಸ್ಕರ ಇವರು ಬೆಂಗಳೂರಲ್ಲಿರೋ ಒಂದು ಪಂದ್ಯನ ಸೀದಾ ಡೈರೆಕ್ಟಾಗಿ ಇವರು ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದ್ರು ಗುರು. ಏಕಾನ ಸ್ಟೇಡಿಯಂಗೆ ಟ್ರಾನ್ಸ್ಫರ್ ಮಾಡಿದ್ರು. RCB ಮತ್ತು SRH ಈ 2 ತಂಡಗಳ ಮಧ್ಯೆ ನಡೆಯೋ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತಂದರೆ ಏಕನ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಸೊ ಏಕನ ಸ್ಟೇಡಿಯಮಲ್ಲಿ SRH ನಮಗೆ ಕಂಟಕವಾಗುತ್ತಾ, ಪ್ಲೇಯಿಂಗ್ 11 ಏನು ಬದಲಾವಣೆ ಇದೆ, ಮ್ಯಾಚ್ ಅಪ್ಸ್ ಹೆಂಗಿದೆ ಗುರು, ಸ್ಟ್ಯಾಟ್ಸ್ ಹೆಂಗಿದೆ, ಆಮೇಲೆ ನಮ್ಮ RCB ಅವರು ಇಲ್ಲಿ ಅಂದರೆ ಈ ಮ್ಯಾಚ್ ಗೆದ್ದರೆ ಮುಂದೆ ಏನೇನಾಗುತ್ತೆ, ಪಾಯಿಂಟ್ಸ್ ಟೇಬಲಲ್ಲಿ ಏನೇನು ಅಲಾಲ ಕಲಾಲ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಗುರು. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಮ್ಮ RCB ಅವರು ಹೆಂಗೆ ಗುರು, ಅದು ಮೇ 3 ಆಡಿದ್ದೀವಿ. ಒಳ್ಳೆ ಒಂದು 20 ದಿನ ಬ್ರೇಕ್ ಅಂತ ಸಿಕ್ಕಿದೆ ಅಂತ ಹೇಳ್ಬೋದಪ್ಪ. 20 ದಿನ 20 ಡೇಸ್ ಆಯಿತು, ಮ್ಯಾಚೇ ನೋಡೋಕೆ ಸಿಗ್ತಾ ಇಲ್ಲ. RCB ಮ್ಯಾಚ್ ಯಾವಾಗ ಬರುತ್ತೆ ಗುರು, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋದೇ ಆಗಿತ್ತು. ಆಯಿತು. ಆಮೇಲೆ ಇನ್ನು ಪಿಚ್ ನೋಡೋದಾದ್ರೆ ಅಂದರೆ ಏನಾದರೂ ಎವರೇಜ್ ಸ್ಕೋರು ಹೆಂಗಿದೆ ಗುರು ಈ ವರ್ಷದ್ದು ನೋಡೋದಾದ್ರೆ ಗುರು, ಏನಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರೆಲ್ಲ 200+ ಎಲ್ಲ ಹೊಡಿತಿದ್ದಾರಪ್ಪ. 180+ ಅಂತೂ ಮಿನಿಮಮ್ ಬರ್ತಾನೆ ಇದೆ ಲಕ್ನೋವಲ್ಲಿ. ಸೊ ಆ ಥರ ನೋಡೋದಾದ್ರೆ ನಾವು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೊಳ್ಳೋದು ಉತ್ತಮ. ಅಂದರೆ ಟಾಸ್ ಮೊದಲು ಗೆದ್ದು ಬೌಲಿಂಗ್ ತೊಗೊಳ್ಳೋದು ಉತ್ತಮ. ಯಾಕಂತಂದರೆ ಮೊನ್ನೆ ಮ್ಯಾಚೇ ನೋಡಿದ್ರಲ್ಲಪ್ಪ, SRH ಅವರು ಲಕ್ನೋ ವಿರುದ್ಧ ಈಸಿಯಾಗಿ ಚೇಸ್ ಮಾಡಿದ್ರು. ಏನು ಅಂಥದ್ದೇನು ಪ್ರಾಬ್ಲಮೇ ಆಗಲಿಲ್ಲ. ಕೊನೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಬಟ್ ಆದರೂ ಅಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ ಗುರು. 206 ರನ್ನು ಅದೆಲ್ಲ ಈಸಿಯಾಗಿ ಟಾರ್ಗೆಟ್ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಆ ಥರ ಒಂದು ಸ್ಟಾಟ್ಸ್ ನೋಡೋದಾದರೆ ನಮ್ಮವರು ಒಂಚೂರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೋಬೇಕು, ಚೆನ್ನಾಗಿರುತ್ತೆ. ಇಲ್ಲ ಬ್ಯಾಟಿಂಗ್ ಬಂದ್ರೂ 220+ ಹೊಡಿಬೇಕು ನೋಡಿ. ಸೊ ಇದೊಂಥರ ಸ್ಟಾಟ್ಸ್ ಆದರೆ, ಇನ್ನೊಂದೇನಪ್ಪ ಅಂದರೆ ಈ ಏಕನ ಸ್ಟೇಡಿಯಮಲ್ಲಿ ನಾವು ಇಲ್ಲಿವರೆಗೂ ಆಡಿರೋದು ಒಂದೇ ಮ್ಯಾಚು ಗುರು. ಆ ಒಂದು ಮ್ಯಾಚು ಗೆದ್ದಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ SRH ವಿರುದ್ಧ ಏನಿದೆ ಗುರು ಸ್ಟ್ಯಾಟ್ಸು ಅಂತ ಕೇಳೋದಾದರೆ, ನಾವು ಇಲ್ಲಿವರೆಗೂ 25 ಮ್ಯಾಚ್ ಆಡಿದ್ದೀವಿ. ಅದರಲ್ಲಿ 11 ಗೆದ್ದಿದ್ದೀವಿ ಗುರು, ಅವರು 13 ಗೆದ್ದಿದ್ದಾರೆ. ಸೊ ಸ್ವಲ್ಪ ಒಂದಂತೂ ನೋ ರಿಸಲ್ಟ್ ಅಂತ ಇದೆ. ಸೊ ಆ ಥರ ನೋಡೋದಾದ್ರೆ ಸ್ವಲ್ಪ ಅವ್ರಿಗೆ ವಿನ್ ರೇಷಿಯೋಲಿ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಗುರು. ಬಟ್ ಈ ವರ್ಷ ನಮ್ಮವರು ಸಕ್ಕತ್ತಾಗಿ ಆಡ್ತಿದ್ದಾರೆ. ಸೊ ಆ ಥರ ಟೆನ್ಷನ್ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಬರೋಣ. ಸೊ ಪ್ಲೇಯಿಂಗ್ 11ಅಲ್ಲಿ ಏನಾದರೂ ಚೇಂಜಸ್ ಇದೆನಾ ಗುರು ಅಂತ ಕೇಳಿದ್ರೆ, RCB ಪ್ಲೇಯಿಂಗ್ 11ಅಲ್ಲಿ ಒಂದೇ ಒಂದು ಚೇಂಜ್ ಆಗುತ್ತೆ ಗುರು, ಅದು ನಂಬರ್ 3. ಯಾಕಂತಂದರೆ ದೇವದೂತ್ ಪಡಿಕಲ್ ಅಣ್ಣ, ನಮ್ಮ ದೇವಣ್ಣ ಅಂತೂ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಅವರ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ಇವಾಗ 2 ಆಪ್ಷನ್ ನಮಗೆ, ಒಂದು ಮಯಾಂಕ್ ಅಗರ್ವಾಲ್ ಆರ್ ನಮ್ಮ ಸ್ವಸ್ತಿಕ್ ಚಿಕಾರಣ್ಣನು ದುಬ್ಬು ಅಂತ ಹೊಡಿತಾರೆ. ಬಟ್ ನನಗೆ ಕೇಳಿದ್ರೆ ಮಯಾಂಕ್ ಅಗರ್ವಾಲ್ನೇ ಆಡಿಸ್ತಾರೆ ಗುರು. ನಾನು KKR ಮ್ಯಾಚ್ ಇರ್ಬೇಕಾದ್ರೆ ಅಂದರೆ ಅದು ಪ್ರಿವ್ಯೂವಲ್ಲೂ ಇದೇ ಹೇಳಿದ್ದೆ, ಮಯಾಂಕ್ ಅಗರ್ವಾಲೇ ಆಡಿಸ್ತಾರೆ ಅಂತ. ಸೊ ಸ್ವಸ್ತಿಕ್ ಚಿಕಾರ ಇವರು UP ಲೀಗಲ್ಲಿ ಸಾಕಾದಾಗಿ ಭರ್ಜರಿಯಾಗಿ ಆಡಿದ್ದಾರೆ ಗುರು. ಅಂದರೆ 6 4 ಎಲ್ಲ ದುಬ್ಬು ಅಂತ ಅಣ್ಣ ಹೊಡಿತಾರೆ. ಸೊ ಏನಂದರೆ UP ಲೀಗಲ್ಲಿ ಅದು ಲಕ್ನೋವಲ್ಲಿ ಇದೆಲ್ಲ ಸ್ವಲ್ಪ ಮ್ಯಾಚ್ ಮಾಡಿದ್ರೆ ಈ ಲಕ್ನೋ ಸ್ಟೇಡಿಯಂ ಇವ್ರಿಗೆ ಸ್ವಲ್ಪ ಪರಿಚಿತನೋ ಅನ್ನೋ ಥರ. ಅದಕ್ಕೆ ಇವರು ಆಡ್ಬಹುದಾ ಅಂತ ಕೆಲವೊಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಸೊ ಇವ್ರು ಆಡಿದ್ರೆ ನಮಗೇನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ಆಡಿದ್ರೂ ಒಳ್ಳೆಯದು. ಬಟ್ ನೋಡಬೇಕು ಯಾರನ್ನ ಆಡಿಸ್ತಾರೆ ನಂಬರ್ 3ಅಲ್ಲಿ. ನನಗೆ ಕೇಳಿದ್ರೆ ಇವರು ಮಯಾಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಅದು ಬಿಟ್ಟರೆ ಬಾಕಿ ಎಲ್ಲ ಅಂದರೆ ಏನು ಚೇಂಜಸ್ ಇಲ್ಲ ಗುರು, ಎಲ್ಲ ಸಿಮಿಲರ್ ಸೇಮ್ ಆಗಿದೆ, ಏನು ಚೇಂಜಸ್ ಇಲ್ಲ. ಉಪ್ಪಣ್ಣ ಅಂತೂ ಫಿಕ್ಸ್ ಇರ್ತಾರೆ. ಬೇತಲಣ್ಣ ಆಮೇಲೆ ನೋಡಿದ್ರೆ ಆಯಿತು ಅಂತ. ಯಾಕಂತಂದರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಬೇಕು. ಬಟ್ ಇವರು ನಮ್ಮ ಉಪ್ಪಣ್ಣ ಅಂತೂ ಮೊದಲಿಂದ ಇವರೇ ಆಡ್ಕೊಂಡು ಬರ್ತಿದ್ದಾರಲ್ವ. ಸೊ ಉಪ್ಪಣ್ಣನೇ ಆಡ್ತಾರೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಕೊಹ್ಲಿ ಉಪ್ಪಣ್ಣ ಓಪನರ್ಸ್ ಇರ್ತಾರೆ. ಅದು ಬಿಟ್ಟರೆ ಬಾಕಿ ಏನೂ ಚೇಂಜಸ್ ಇಲ್ಲ ಗುರು. ಇನ್ನು SRH ಬರೋದಾದರೆ ಇವರು ಅಥರ್ವ ತಾಯ್ಡೆ ಹೋದ ಮ್ಯಾಚ್ ಆಡಿದ್ದ ಅಣ್ಣ. ಸೊ ಅಥರ್ವ ತಾಯ್ಡೆ ಜಾಗದಲ್ಲಿ ಟ್ರೇವಿಸ್ ಹೆಡ್ನ ಆಡಿಸ್ತಾರೆ. ಇನ್ನು ನೆಕ್ಸ್ಟ್ ಮೇನ್ ಇವೆಂಟ್ ಮ್ಯಾಚ್ ಅಪ್ಸಿಗೆ ಬರೋಣ. ಏನಪ್ಪ ಅಂತಂದರೆ ಈ ಕಡೆ RCB ಬೌಲರ್ಸು, ಆ ಕಡೆ SRH ಬ್ಯಾಟಿಂಗು. ಸೊ ಇದೊಂಥರ ಮ್ಯಾಚ್ ಅಪ್ ನೋಡೋದಾದ್ರೆ ಭುವಿ ವರ್ಸಸ್ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೇವಿಸ್ ಹೆಡ್ ಅಂತ ಹೇಳ್ಬೋದು ಗುರು. ಏನು ಗೊತ್ತಾ, ಇವರು ಅಭಿಷೇಕ್ ಶರ್ಮಾನ ಎಷ್ಟು ಬೇಗ ಔಟ್ ಮಾಡ್ತಾರೋ ಅಷ್ಟು ಒಳ್ಳೆಯದು. ಸ್ವಲ್ಪ ಅಣ್ಣ ಹೆವಿ ಫಾರ್ಮಲ್ಲಿ ಅವನೇ ಅಣ್ಣ. ಅಂದರೆ ಇವಾಗ ಸ್ವಲ್ಪ ರಪ ಅಂತ ಹೊಡಿತಿದ್ದಾನೆ ಅಣ್ಣ. ಫಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಬಟ್ ಇವಾಗ
ಸ್ವಲ್ಪ ಏನು ಟಚ್ಚಲ್ಲಿದ್ದಾರೆ ಅಂತ ಹೇಳ್ಬೋದು, ಸೂಪರಾಗಿ ಆಡ್ತಿದ್ದಾರೆ. ಆಮೇಲೆ ಈ ಕಡೆ ನಮ್ಮ ಟ್ರೇವಿಸ್ ಹೆಡ್ ಕೋವಿಡಿಂದ ವಾಪಸ್ ಆಗಿದ್ದಾರೆ, ಕೋವಿಡ್ ಏನೋ ಆಗಿತ್ತಂತೆ, ಸೊ ವಾಪಸ್ ಬೇರೆ ಆಗಿದ್ದಾರೆ. ಅಣ್ಣ ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ರಿ ಇದ್ದಂಗೆ ಅಂದರೆ ರಿಸ್ಕ್ ತೊಗೊಂಡು ದುಬು ಅಂತ ಹೊಡಿತಾರೆ. ಸೊ ಇದೊಂದು ಮ್ಯಾಚ್ ಅಪ್ಸ್ ಸಖತ್ತಾಗಿರುತ್ತೆ ಗುರು. ಇಬ್ಬರಲ್ಲಿ ಒಬ್ಬರಂತೂ ಬೇಗ ಅಂತೂ ಔಟ್ ಮಾಡಲೇಬೇಕು. ಅದಕ್ಕೆ ನಮ್ಮ ಭುವಿಯವರು ಎಂಥ ಜಾಲ ಅಂದರೆ ಒಂಥರ ಚಕ್ರವ್ಯೂಹ ಸೃಷ್ಟಿಸ್ತಾರೆ ಅಂತ ನೋಡಬೇಕು, ಮಜಾ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಗುರು ಸುಯೇಶ್ ಶರ್ಮಾ, ನಮ್ಮ ಕ್ರೇಜಿ ಸ್ಪಿನ್ನರು, ನಮ್ಮ RCB ಸಿಕ್ಕಿರುವಂಥ ಕ್ರೇಜಿ ಸ್ಪಿನ್ನರು. ಸೊ ಸುಯೇಶ್ ಶರ್ಮಾ ವರ್ಸಸ್ ಹೆನ್ರಿಚ್ ಕ್ಲಾಸ್ ನೋಡೋಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ RCB ಬ್ಯಾಟರ್ಸ್ ವರ್ಸಸ್ ಈ ಕಡೆ SRH ಬೌಲರ್ಸ್ ಅಂತ ನೋಡೋದಾದ್ರೆ ಆಸೀಸ್ ವರ್ಸಸ್ ಇಂಗ್ಲೆಂಡ್ ಅಂತ ಹೇಳ್ಬೋದು ಗುರು. ಪ್ಯಾಟ್ ಕಮಿನ್ಸ್ ವರ್ಸಸ್ ಈ ಕಡೆ ಸಾಲ್ಟು, ನಮ್ಮ ಉಪ್ಪಣ್ಣ. ಸೊ ಪ್ಯಾಟ್ ಕಮಿನ್ಸ್ ವರ್ಸಸ್ ಸಾಲ್ಟು ಇದೆಂಗಿರುತ್ತೆ ನೋಡೋಕೆ ಸಿಗುತ್ತೆ, ಅಂದರೆ ಸಖತ್ತಾಗಿರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಇಶಾನ್ ಮಲಿಂಗ ವರ್ಸಸ್ ಕೊಹ್ಲಿ. ಇಶಾನ್ ಮಲಿಂಗ ಗುರು. ಸೊ ಇಶಾನ್ ಮಲಿಂಗನು ಚೆನ್ನಾಗಿ ಆಡ್ತಿದ್ದಾರೆ, ಬೌಲಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಹರ್ಷ್ ದುಬೆ ವರ್ಸಸ್ ಈ ಕಡೆ ನಮ್ಮ ಪಟಿದಾರ್. ಹರ್ಷ್ ದುಬೆ ಯಾರಪ್ಪ ಅಂತಂದ್ರೆ ಹೋದ ಮ್ಯಾಚ್ ಅಲ್ಲಿ ಹೆವಿ ಇಂಪ್ರೆಸಿವ್ ಬೌಲಿಂಗ್ ಮಾಡಿದ್ರು ಗುರು. ಅಂದ್ರೆ ಲೆಫ್ಟ್ ಆರ್ಮ್ ಬೌಲರು, ಲೆಫ್ಟ್ ಆರ್ಮ್ ಸ್ಪಿನ್ನರು. ಸೊ ಒಂಥರ ಹೆಂಗಂದ್ರೆ ಡೊಮೆಸ್ಟಿಕ್ ಅಲ್ಲಿ ಹೆವಿ ಸ್ಟಾಟ್ಸ್ ಇದೆ, ಸಖತ್ತಾಗಿದೆ ಸ್ಟಾಟ್ಸ್ ಎಲ್ಲ. ಆರ್ಮ್ ಬಾಲು ಸಖತ್ತಾಗಿ ಹಾಕ್ತಾರೆ, ಆಮೇಲೆ ಸ್ಪಿನ್ನು ಸೂಪರ್ ಆಗಿ ಮಾಡ್ತಾರೆ. ಸ್ಪಿನ್ ಅಂತೂ ಹೆವಿ ಕ್ರೇಜಿಯಾಗಿ ಮಾಡ್ತಾರೆ ಗುರು, ನೋಡಿದ್ದೀನಿ. ಅಂದರೆ ಇವರು SRH ಅವರು ಪವರ್ ಪ್ಲೇಲೇ ಯೂಸ್ ಮಾಡ್ತಿದ್ದಾರೆ. ಸೊ ಆ ಥರ ನೋಡೋದಾದ್ರೆ ಇವರು ಓಪನರ್ಸ್ಗೂ ಕಂಟಕ ಆಗ್ಬೋದು, ಆಮೇಲೆ ನಮ್ಮ ಪಟ್ಟಿದಾರ್ ಅಣ್ಣಂಗೂ ಕಂಟಕ ಆಗ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲಿಗೆ ಬರೋಣ ಗುರು. ಈ ಕಡೆ GT ಅವ್ರಿಗೆ ಚಾನ್ಸ್ ಇದೆ ಗುರು, ಟಾಪ್ 1 ಟಾಪ್ 2 ಹೋಗುವಂಥ ಚಾನ್ಸ್ ಅವ್ರಿಗೆ ಹೆವಿ ಇದೆ. ಯಾಕಂತಂದರೆ ಅವರು LSG ವಿರುದ್ಧ ಆಡ್ತಾರೆ, ಆಮೇಲೆ ಯಾರಪ್ಪ ಇದು CSK ವಿರುದ್ಧನ ಆಡ್ತಾರೆ. ಸೊ ಈ ಥರ ನೋಡೋದಾದ್ರೆ GT ಅವ್ರಿಗೆ ಹೆವಿ ಅಡ್ವಾಂಟೇಜ್ ಇದೆ ಟಾಪ್ 1 ಟಾಪ್ 2 ಅಂತೂ ಹೋಗೋದ್ರಲ್ಲಿ. ಈ ಕಡೆ ನಮ್ಮ RCB ಅವ್ರಿಗೂ ಸ್ವಲ್ಪ ಆ ಥರನೇ ಅಡ್ವಾಂಟೇಜ್ ಇದೆ. SRH ಮತ್ತು LSG ವಿರುದ್ಧ ಗೆದ್ದರೆ ಟಾಪ್ 2 ಹೋಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ. 1, 2 ಅದರಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಪಂಜಾಬ್ ಮತ್ತು ಮುಂಬೈ ಅವರು ಹೆಂಗೆ ಗೊತ್ತಾ, ಮುಂಬೈ ಅವ್ರಿಗಂತೂ ಸಿಂಪಲ್ ಗುರು. ಮೇಲ್ಗಡೆ ಇರೋ 3 ಟೀಮ್ಗಳಲ್ಲಿ 3 ಟೀಮ್ ಬಿಡಿ, 2 ಟೀಮು RCB ಮತ್ತು ಪಂಜಾಬು ಗ್ಯಾಪಲ್ಲಿ 2-2 ಸೋತ್ರ ಅಂದ್ಕೊಳ್ಳಿ. ಇವ್ರು ಇರೋದು ಅಂದರೆ ಇವ್ರು ಆಡ್ತಾ ಇರೋದು 2-2 ಸೋತ್ರ ಅಂದರೆ ಮುಂಬೈ ಪಂಜಾಬ್ ವಿರುದ್ಧ ಗೆದ್ದರೆ ಏನೋ ಚಾನ್ಸ್ ಇದೆ ಅನ್ನೋ ಥರ, ಆ ಥರ ಏನೋ ಇದೆ. ಸೊ ಮುಂಬೈ ಬರೋದು ತುಂಬ ಕಷ್ಟ, ಸ್ವಲ್ಪ ಟಾಪ್ 1 ಟಾಪ್ 2 ಅಲ್ಲಿ. ಆಮೇಲೆ ಈ ಕಡೆ ಪಂಜಾಬ್ ಅವ್ರಿಗೂ ಅದೇ ಒಂಥರ, ಯಾಕಂದರೆ ಮುಂಬೈ ವಿರುದ್ಧನ ಆಡ್ತಾರೆ ಗುರು, ಅದು ಒಂಥರ ಇವ್ರಿಗೆ ಕುತ್ತಿಗೆ ಬಂದಂಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಕ್ಲಿಯರ್ ಆಗಿ ಅಡ್ವಾಂಟೇಜು GT ಮತ್ತು RCBಗಿದೆ. ಅಂದರೆ RCBಗೆ ನಮ್ಮ ಕೈಯಲ್ಲೇ ಇದೆ ಗುರು ಎಲ್ಲಾನು. 2 ಮ್ಯಾಚ್ ಗೆಲ್ರಿ, ಟಾಪ್ 1 ಟಾಪ್ 2 ಹೋಗಿ ಅನ್ನೋ ಥರ ಇದೆ. ಅದರಲ್ಲಿ ಸ್ಪೆಷಲಿ ಏನಪ್ಪ ಅಂತಂದರೆ SRH ಅವರು ಈ ಒಂದು ಪಿಚ್ಚಲ್ಲಿ ಹೋದ ಮ್ಯಾಚು ಆಡಿ ಗೆದ್ದಿದ್ದಾರಲ್ವ. ಸೊ ಅಡ್ವಾಂಟೇಜು ಸ್ವಲ್ಪ ಅವ್ರಿಗೆ ಇರುತ್ತೆ. ಬಟ್ ಆದರೆ ನಮ್ಮವರು ಸ್ವಲ್ಪ ಹೋಗ್ಬಿಟ್ಟು ಬೌಲಿಂಗ್ ಎಲ್ಲ ನೀಟಾಗಿ ಮಾಡಿ, ಬ್ಯಾಟಿಂಗ್ ಎಲ್ಲ ಅಂದರೆ 3 ವಿಭಾಗ ಪ್ರಾಪರಾಗಿ ಮಾಡಿದ್ರೆ ಪಕ್ಕ ನಮ್ಮ RCB ಅವರು ಗೆಲ್ತಾರೆ, ಏನೋ ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಏನಪ್ಪ ಅಂದರೆ ನಾವು ಲಾಸ್ಟಲ್ಲಿ ಆಡ್ತೀವಿ. ಸೊ ನಮಗೆ ಏನೋ ಆ ಕಡೆ ಈ ಕಡೆ ಆದ್ರೂ ಕೊನೆಯಲ್ಲಿ ಗೊತ್ತಿರುತ್ತೆ, ಇಷ್ಟು ರನ್ನಿಂದ ಗೆದ್ದರೆ ಟಾಪ್ 1 ಟಾಪ್ 2 ಹೋಗ್ತೀವಿ, ಇಷ್ಟು ವಿಕೆಟ್ಸಿಂದ ಗೆದ್ದರೆ ಟಾಪ್ 1 ಟಾಪ್ 2 ಹೋಗ್ತೀವಿ, ಇದೆಲ್ಲ ಗೊತ್ತಾಗುತ್ತೆ. ಸೊ ಲಾಸ್ಟ್ ಮ್ಯಾಚ್ ಆಡೋದ್ರಿಂದ ನಮಗೆ ಅಡ್ವಾಂಟೇಜ್ ಇದೆ. ಬಟ್ ಈ ಮ್ಯಾಚ್ ಮಾತ್ರ ಗೆಲ್ಲಬೇಕು ಗುರು. SRH ಅವ್ರಿಗೆ ಒಂಚೂರು ಜಾಗನೂ ಕೊಡಬಾರ್ದು, ನೀಟಾಗಿ ಹೊಡಿಬೇಕು, ಸಖತ್ತಾಗಿ ಆಡಬೇಕು. ಒಟ್ಟಿನಲ್ಲಿ RCB ಗೆಲ್ಲಿ, ಅಂಥದ್ದೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ. ಸೊ ನಿಮ್ಗೇನು ಅನ್ಸುತ್ತೆ? ಪ್ಲೇಯಿಂಗ್ 11 ಆಯಿತು, ಸ್ಟ್ಯಾಟ್ಸ್ ಆಯಿತು, ಆಮೇಲೆ ಮ್ಯಾಚ್ ಅಪ್ಸ್ ಆಯಿತು, ಪಾಯಿಂಟ್ಸ್ ಟೇಬಲಲ್ಲಿ ಏನೇನಾಗುತ್ತೆ ಅಂತ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಪ್ರಿವ್ಯೂ RCB ವರ್ಸಸ್ SRH. 20 ದಿನಗಳ ನಂತರ ನಾವು ಕಣಕ್ಕೆ ಇಳಿತಾ ಇದ್ದೀವಿ. ಸೊ ಒಂಥರ ಫುಲ್ಲು ರಚ್ಗೆದ್ಬಿಟ್ಟು ಏನಂತಾರೆ ಫುಲ್ ಎನರ್ಜಿ ಇಟ್ಕೊಂಡು ಆಡಿ ಗೆಲ್ಲಿ ಅಂತ ಹಾರೈಸ್ತಾ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.